ಪ್ರೈಸ್ ದ ಲಾರ್ಡ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಬೈಬಲ್ ಕ್ವಿಜ್ ಕನ್ನಡ. ಮೊದಲನೇ ಪ್ರಶ್ನೆ, 127 ಸಂಸ್ಥಾನಗಳನ್ನು ಆಳುತ್ತಿದ್ದವರು ಯಾರು? ನಿಮ್ಮ ಆಪ್ಷನ್ಸ್: ಎ ಶೆಮಾಯ, ಬಿ ಹಮಾನನು, ಸಿ ಅಹಷ್ವೇರೋಷನು, ಡಿ ನೆಬುಕಡ್ನೆಚ್ಚರ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಹಷ್ವೇರೋಷನು. ಎಸ್ತೇರಳು 1:1. ಪ್ರಶ್ನೆ, ಬಹು ಸುಂದರಿಯಾದ ರಾಣಿ ಯಾರು? ನಿಮ್ಮ ಆಪ್ಷನ್ಸ್: ಎ ಶೇಬದ ರಾಣಿ, ಬಿ ವಷ್ಟಿ ರಾಣಿ, ಸಿ ಬೇತ್ಷೆಬ, ಡಿ ಎಸ್ತೇರಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ವಷ್ಟಿ ರಾಣಿ. ಎಸ್ತೇರಳು 1:11. ಪ್ರಶ್ನೆ, ಎಲ್ಲ ಸ್ತ್ರೀಯರು ತಮ್ಮ ಗಂಡಂದರಿಗೆ ಮಾನ ಸಲ್ಲಿಸುವಂತೆ ಯಾರು ಸಲಹೆ ಕೊಟ್ಟರು? ನಿಮ್ಮ ಆಪ್ಷನ್ಸ್: ಎ ಕಂಚುಕಿ, ಬಿ ಹಮಾನ, ಸಿ ಮೆಮುಕಾನನು, ಡಿ ಮೊರ್ದೆಕೈ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೆಮುಕಾನನು. ಎಸ್ತೇರಳು 1:16. ಪ್ರಶ್ನೆ, ರಾಜಾಜ್ಞೆಯನ್ನು ತಿರಸ್ಕರಿಸಿದ ರಾಣಿ ಯಾರು? ನಿಮ್ಮ ಆಪ್ಷನ್ಸ್: ಎ ಮಿಕಾಲ, ಬಿ ಎಸ್ತೇರಳು, ಸಿ ಅಥಾಲಿಯಾ, ಡಿ ವಷ್ಟಿ ರಾಣಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ವಷ್ಟಿ ರಾಣಿ. ಎಸ್ತೇರಳು 1:12. ಪ್ರಶ್ನೆ, ಎಸ್ತೇರಳ ಮತ್ತೊಂದು ಹೆಸರೇನು? ಆಪ್ಷನ್ಸ್: ಹರ್ಬೋನ, ವಷ್ಟಿ ರಾಣಿ, ಸಿ ಹದೆಸ್ಸ, ಡಿ ಅಬಗೇತ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಹದೆಸ್ಸ. ಎಸ್ತೇರಳು 2:7. ಪ್ರಶ್ನೆ, ಕನ್ಯೆಯ ಕಾಂತಲೇಪನ ಹಚ್ಚುವ ಕಾಲವು ಒಟ್ಟು ಎಷ್ಟು ತಿಂಗಳು? ನಿಮ್ಮ ಆಪ್ಷನ್ಸ್: ಎ 6 ತಿಂಗಳು, ಬಿ 10 ತಿಂಗಳು, ಸಿ 3 ತಿಂಗಳು, ಡಿ 12 ತಿಂಗಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ 12 ತಿಂಗಳು. ಎಸ್ತೇರಳು 2:12. ಪ್ರಶ್ನೆ, ಅಹಷ್ವೇರೋಷನು ಯಾರನ್ನು ಮೆಚ್ಚಿ ವಷ್ಟಿಗೆ ಬದಲಾಗಿ ರಾಣಿಯನ್ನಾಗಿ ಮಾಡಿಕೊಂಡನು? ನಿಮ್ಮ ಆಪ್ಷನ್ಸ್: ಎ ಎಸ್ತೇರಳು, ಬಿ ಮರಿಯಳು, ಸಿ ರೆಬೆಕ್ಕಾ, ಡಿ ತಾಮಾರಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಎಸ್ತೇರಳು. ಎಸ್ತೇರಳ ಸೇವೆಗೋಸ್ಕರ ಅರಸನಿಂದ ನೇಮಿಸಲ್ಪಟ್ಟಿದ್ದ ರಾಜಕಂಚುಕಿ ಯಾರು? ನಿಮ್ಮ ಆಪ್ಷನ್ಸ್: ಎ ಹತಾಕನು, ಬಿ ಹಾಮಾನನು, ಸಿ ದಾವೀದನು, ಡಿ ಸೊಲೊಮೋನನು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಹತಾಕನು. ಎಸ್ತೇರಳು 3:10. ಪ್ರಶ್ನೆ, ರಾಜನಿಂದ ಸನ್ಮಾನ ಹೊಂದಿದವರು ಯಾರು? ಆಪ್ಷನ್ಸ್: ಎಲೀಷನು, ಬಿ ಸೌಲನು, ಸಿ ಮೊರ್ದೆಕೈ, ಡಿ ಕಂಚುಕಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೊರ್ದೆಕೈ. ಎಸ್ತೇರಳು 6:10. ಪ್ರಶ್ನೆ, ಶೋಕಾರ್ತನಾಗಿ ಮೋರೆ ಮುಚ್ಚಿಕೊಂಡ ವ್ಯಕ್ತಿ ಯಾರು? ನಿಮ್ಮ ಆಪ್ಷನ್ಸ್: ಎ ಮೆಮುಕಾನನು, ಬಿ ಮೊರ್ದೆಕೈ, ಸಿ ಅಬಿಹೈಲನು, ಡಿ ಹಮಾನನು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಹಾಮಾನನು. ಎಸ್ತೇರಳು 6:12. ಪ್ರಶ್ನೆ, ಅಹಷ್ವೇರೋಷನು ಹಾಮಾನನ ಮನೆಯನ್ನು ಯಾರಿಗೆ ಕೊಟ್ಟನು? ನಿಮ್ಮ ಆಪ್ಷನ್ಸ್: ಎ ಎಸ್ತೇರಳಿಗೆ,
ಬಿ ನಹಾಶನಿಗೆ, ಸಿ ವಷ್ಟಿ ರಾಣಿಗೆ, ಡಿ ಹದೇಸ. ಸರಿಯಾದ ಉತ್ತರ ಆಪ್ಷನ್ ಡಿ ಹದೇಸ. ಎಸ್ತೇರಳು 8:1. ಪ್ರಶ್ನೆ, ಹಾಮಾನನಿಗೆ ಎಷ್ಟು ಮಂದಿ ಮಕ್ಕಳಿದ್ದರು? ನಿಮ್ಮ ಆಪ್ಷನ್ಸ್ ಎ 15 ಮಂದಿ, ಬಿ 10 ಮಂದಿ, ಸಿ 12 ಮಂದಿ, ಡಿ 5 ಮಂದಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ 10 ಮಂದಿ. ಎಸ್ತೇರಳು 9:7. ಯಾವ ಹಬ್ಬವು ಯಹೂದ್ಯರಲ್ಲಿ ಎಂದಿಗೂ ನಿಂತು ಹೋಗಬಾರದು? ನಿಮ್ಮ ಆಪ್ಷನ್ಸ್ ಎ ಸಪ್ತವಾರಗಳ ಹಬ್ಬ, ಬಿ ಪಸ್ಕ, ಸಿ ಪೂರಿಮ್ ಹಬ್ಬ, ಡಿ ಶುದ್ಧಾತ್ಮನ ಹಬ್ಬ. ಸರಿಯಾದ ಉತ್ತರ ಆಪ್ಷನ್ ಸಿ ಪೂರಿಮ್ ಹಬ್ಬ. ಎಸ್ತೇರಳು 9:28. ಪ್ರಶ್ನೆ, ಹೀನ ಸ್ಥಿತಿಯಿಂದ ಉತ್ತಮ ಸ್ಥಿತಿಗೆ ಏರಿಸಲ್ಪಟ್ಟವರು ಯಾರು? ನಿಮ್ಮ ಆಪ್ಷನ್ಸ್ ಎ ಮೊರ್ದೆಕೈ, ಬಿ ಹತಾಕನು, ಸಿ ಶವಷ್ಗಜನೇಮ, ಡಿ ಎಸ್ತೇರಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮೊರ್ದೆಕೈ. ಎಸ್ತೇರಳು 10:3. ಪ್ರಶ್ನೆ, ಸತ್ಯವೇದದಲ್ಲಿ ದೇವರು ಎಂಬ ಪದವನ್ನು ಉಪಯೋಗಿಸದೆ ಇರುವ ಪುಸ್ತಕ ಯಾವುದು? ನಿಮ್ಮ ಆಪ್ಷನ್ಸ್ ನೆಹೆಮೀಯನು, ಏಜ್ರನು, ಪರಮಗೀತ, ಎಸ್ತೇರಳು. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಮತ್ತು ಡಿ. ಎಸ್ತೇರ್ ಪುಸ್ತಕದಿಂದ ನಾವು ಏನು ಕಲಿಯಬಹುದು? ಎಸ್ತೇರ್ ಪುಸ್ತಕದಲ್ಲಿ ದೇವರ ಹೆಸರು ಎಲ್ಲಿಯೂ ಉಲ್ಲೇಖವಾಗದಿದ್ದರೂ ದೇವರು ಪ್ರತಿಯೊಂದು ಘಟನೆಗಳಲ್ಲಿಯೂ ಕೆಲಸ ಮಾಡುತ್ತಿದ್ದಾನೆ. ಎಸ್ತೇರ್ ಮೊರ್ದೆಕಾಯ್ ಮತ್ತು ಯಹೂದ್ಯರನ್ನು ಕಾಪಾಡಲು. ಪಾಠ, ನಾವು ದೇವರನ್ನು ಕಾಣದಿದ್ದರೂ ಆತನು ನಮ್ಮ ಜೀವಿತದಲ್ಲಿ ಸದಾ ಕಾರ್ಯನಿರ್ವಹಿಸುತ್ತಾನೆ. ಎಸ್ತೇರ್ ತನ್ನ ಪ್ರಾಣವನ್ನು ಅಪಾಯಕ್ಕೆ ಒಡ್ಡಿ ರಾಜನ ಮುಂದೆ ಹೋದಳು. ಆ ಧೈರ್ಯದಿಂದ ಅವಳು ತನ್ನ ಜನರನ್ನು ಉಳಿಸಿದಳು. ಪಾಠ, ನಿಜವಾದ ನಂಬಿಕೆ ಎಂದರೆ ಸತ್ಯಕ್ಕಾಗಿ ಧೈರ್ಯದಿಂದ ನಿಲ್ಲುವುದು. ಎಸ್ತೇರ್ ರಾಜನ ಮುಂದೆ ಹೋಗುವ ಮೊದಲು ತಾನು ಜನರು 3 ದಿನ ಉಪವಾಸ ಮಾಡಿದರು. ಉಪವಾಸ ಮತ್ತು ಪ್ರಾರ್ಥನೆಯ ಮೂಲಕ ದೇವರ ಅನುಗ್ರಹ ಮತ್ತು ಸಹಾಯ ಸಿಗುತ್ತದೆ. ಎಸ್ತೇರ್ ಸಾಮಾನ್ಯ ಯಹೂದ್ಯ ಹುಡುಗಿ, ಆದರೆ ದೇವರು ಅವಳನ್ನು ರಾಣಿ ಮಾಡಿ ಜನರ ರಕ್ಷಣೆಗೆ ಉಪಯೋಗಿಸಿದನು. ನೀನು ಯಾರು ಎನ್ನುವುದು ಮುಖ್ಯವಲ್ಲ, ದೇವರು ನಿನ್ನನ್ನು ತನ್ನ ಉದ್ದೇಶಕ್ಕಾಗಿ ಬಳಸಬಹುದು. ಹಾಮಾನನ ದುಷ್ಟ ಯೋಜನೆ ಅವನ ಮೇಲೆಯೇ ಹಿಂತಿರುಗಿತು. ಮೊರ್ದೆಕಾಯ್ನನ್ನು ಕೊಲ್ಲಲು ತಯಾರಿಸಿದ ಗಲ್ಲಿಗೆ ಹಾಮಾನನನ್ನು ಹಾಕಿದರು. ದುಷ್ಟರು ಕೆಲಕಾಲ ಯಶಸ್ವಿಯಾಗಬಹುದು, ಆದರೆ ದೇವರ ನ್ಯಾಯ ಯಾವಾಗಲೂ ಜಯಿಸುತ್ತದೆ. ಎಲ್ಲ ಯಹೂದ್ಯರು ಒಟ್ಟಾಗಿ ಪ್ರಾರ್ಥನೆ, ಉಪವಾಸ ಮತ್ತು ರಕ್ಷಣೆಯಲ್ಲಿ ಒಂದಾದರು. ದೇವರ ಜನರು ಒಂದಾಗಿ ನಿಂತಾಗ ದೇವರು ಅತ್ಯದ್ಭುತವಾಗಿ ಬಿಡುಗಡೆ ನೀಡುತ್ತಾನೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇಂತಹ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ದಯವಿಟ್ಟು ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ.